ಹೈಕಮಾಂಡ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಕ್ ಕಿಮಕ್ ಅಂತ ಇಲ್ಲ, ಎಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇಲ್ಲ. ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಹೇಳಿದ್ದೇ ಫೈನಲ್ ಎಂಬಂತ ಆಗಿದೆ. ಯಾಕೆಂತಂದ್ರೆ ಈಗ ಕಾಂಗ್ರೆಸ್ನವರು ತಮ್ಮ ಸ್ಥಾನವನ್ನ ಭದ್ರ ಮಾಡ್ಕೊಳ್ಬೇಕು. ಕೇವಲ 3 ರಾಜ್ಯದಲ್ಲಿ ಮಾತ್ರ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದು. ಹಾಗಾಗಿ ತಮ್ಮ ಸ್ಥಾನವನ್ನ ಭದ್ರ ಮಾಡ್ಕೊಳ್ಬೇಕಂತ ಅಂದ್ರೆ ಜನರ ವಿಶ್ವಾಸ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಕರ್ನಾಟಕದಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ ಕಾಂಗ್ರೆಸ್ನ ಉಳಿವು ಅಳಿವಿನ ಪ್ರಶ್ನೆ ಆಗ್ಬಿಟ್ಟಿದೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಆದ್ರೆ ಸಾಕಷ್ಟು ಪ್ಲಸ್ ಪಾಯಿಂಟ್ಸ್ ಇದ್ರೆ ಅಷ್ಟೇ ಪ್ರಮಾಣದಲ್ಲಿ ಮೈನಸ್ ಕೂಡ ಆಗುತ್ತೆ. ಮುಂಬರುವಂತಹ ಎಲೆಕ್ಷನ್ಗಳಲ್ಲಿ ಈ ಒಂದು ನಾಯಕತ್ವ ಬದಲಾವಣೆ ಎಫೆಕ್ಟ್ ಆಗಬಹುದು. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಕೂಡ ಆಗಬಹುದು. ಯಾಕೆಂತಂದ್ರೆ ಈಗ ಆಲ್ರೆಡಿ ನೀವು ಗಮನಿಸಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ. ಮುಖ್ಯವಾಗಿ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿ ಹೋಯ್ತು, ಅಭಿವೃದ್ಧಿ ಮಾಯ ಆಗಿದೆ. ಜೊತೆಗೆ ಶಾಸಕರೇ ಕೇಳ್ತಾ ಇದ್ದಾರೆ. ಬೇರೆಯವ್ರು ಕೇಳಿದ್ರೆ ಅದೊಂದು ರೀತಿ, ಈಗ ವಿರೋಧ ಪಕ್ಷದವ್ರು ಏನಾದ್ರು ಪ್ರಶ್ನೆ ಮಾಡಿದ್ರೆ ಓಕೆ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ ಅಂತ ಹೇಳಬಹುದು. ಆದ್ರೆ ಈಗ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಕೇಳ್ತಾ ಇದ್ದಾರೆ, ನಮಗೆ ಸರಿಯಾದಂತಹ ಅನುದಾನ ಕೊಡ್ತಾ ಇಲ್ಲ, ಅನುದಾನದ ಕೊರತೆ ಇದೆ, ಇದರಿಂದ ನಮಗೆ ಕ್ಷೇತ್ರದಲ್ಲಿ ಮುಖ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸ ಏನು ಮಾಡ್ತಾ ಇದ್ದೀರಾ ಅಂತ. ಮತ್ತೆ ನಾವು ಜನರ ಬಳಿ ಹೋಗಿ ಏನ್ ಕೇಳೋದು ಅಂತ ಶಾಸಕರು ತಮ್ಮ ಅಳಲನ್ನು ಕೂಡ ಸಾಕಷ್ಟು ಬಾರಿ ತೋಡ್ಕೊಂಡಿದ್ದಾರೆ.